ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಾಂ ಬೈ ವರ್ನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 19. ಇವತ್ತು ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ 6:30 ಆಗೋಗಿತ್ತು. ಅದಕ್ಕೆ ತುಂಬ ಟಯರ್ಡಾಗಿ ಅನ್ನಿಸ್ತಾ ಇತ್ತು ಲೇಟಾಗಿ ಎದ್ದಿದ್ದರಿಂದ. ಸ್ವಲ್ಪ ನೀರು ಕುಡಿದು ಅದಾದಮೇಲೆ ಮಾಮೂಲಿ ಕೆಲಸಕ್ಕೆ ಇಳಿದ್ವಿ. ಕ್ಲೀನಿಂಗ್ ಮಾಡಿಕೊಂಡು ಅದು ಇದು ಮಾಡ್ಕೊಳ್ತಾನೆ ಆಯಿಲ್ ಪುಲ್ಲಿಂಗ್ ಮಾಡಿಕೊಂಡೆ. ಇವತ್ತು ಕ್ಲೀನಿಂಗ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಬೇರೆ ವಾರ್ಮಪ್ಪು ಇದೆಲ್ಲ ಮಾಡಲಿಲ್ಲ ಇವತ್ತು. ಯಾಕೆಂದರೆ ಕೆಲಸದಲ್ಲೇ ವಾರ್ಮಪ್ಪು ಸ್ಟ್ರೆಚಸ್ಸು ಎಲ್ಲ ಆಗೋಗುತ್ತೆ. ಮತ್ತು ನಿನ್ನೆ ನಮ್ಮ ಯಜಮಾನ್ರು ತರಕಾರಿಯಲ್ಲಿ ಬಿಳಿ ಹಾಗಲಕಾಯಿ ತಂದಿದ್ರು. ಇದು ನಮಗಿಲ್ಲಿ ಅಪರೂಪವಾಗಿ ಸಿಗೋವಂಥ ಐಟಮ್ಮು. ಬಿಳಿ ಹಾಗಲಕಾಯಿ ತಂದಾಗಲೆಲ್ಲ ಒಂದು ಸ್ಟಫಿಂಗ್ ರೆಸಿಪಿ ಗ್ಯಾರಂಟಿ ಮಾಡೇ ಮಾಡ್ತೀವಿ. ನಮ್ಮ ಯಜಮಾನ್ರಿಗಂದು ತುಂಬಾ ಇಷ್ಟ. ಪ್ರತಿದಿನ ಹಾಗಲಕಾಯಿ ಕನ್ಸ್ಯೂಮ್ ಮಾಡೋದು ತುಂಬಾ ಒಳ್ಳೆಯದು ಅಂತಾರೆ. ಅಟ್ಲೀಸ್ಟ್ ಆವಾಗ ಕನ್ಸ್ಯೂಮ್ ಮಾಡಬೇಕು. ಪ್ರತಿದಿನ ನಮ್ಮ ಊಟದಲ್ಲಿ ಕಹಿ ಪದಾರ್ಥ ಒಂದಿರಬೇಕು ಅಥವಾ ಒಗರಿನ ಪದಾರ್ಥ ಒಂದಿರಬೇಕು. ಅದು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಡಯಾಬಿಟಿಸ್ ಇಂಥದನ್ನೆಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ಕಹಿ ಪದಾರ್ಥ ಅಂದ್ರೇ ಇಷ್ಟಪಡಲ್ಲ ಯಾರೂ. ಅದಕ್ಕೆ ಈ ರೀತಿ ಕುಕ್ ಮಾಡಿ ತಿಂದರೆ ಆದರೂ ಅಟ್ಲೀಸ್ಟ್ ಸ್ವಲ್ಪ ಆದರೂ ಅದರಲ್ಲಿರೋ ಔಷಧಿ ಗುಣ ಸೇರುತ್ತೆ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅನ್ನದ ಜೊತೆ ತಿಂತಿದ್ರೆ. ಮತ್ತು ಮಧ್ಯಾಹ್ನಕ್ಕೆ ಒಂದು ಅಪರೂಪವಾದ ಒಂದು ರೆಸಿಪಿನ ಮಾಡಿದೆ ಮಜ್ಜಿಗೆಯಿಂದ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾನು ಇದರದ್ದು ರೆಸಿಪಿ ಹತ್ತಿರದಲ್ಲೇ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದು ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಅದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರಿಂದ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಹೆಚ್ಚಿಸುತ್ತೆ ಮಣ್ಣಿನ ಪಾತ್ರೆ. ಕುಡಿಯೋದಕ್ಕೆ ಮೈಲ್ಡ್ ಸ್ವೀಟಾಗಿತ್ತು. ಜೊತೆಯಲ್ಲಿ ಆ ಮಣ್ಣಿನ ಸುಗಂಧ ಇತ್ತು. ತುಂಬ ಚೆನ್ನಾಗಿತ್ತು. ಮತ್ತು ಇದು ನಾವು ಸ್ನಾನಕ್ಕೆ ಯೂಸ್ ಮಾಡ್ತಾ ಇರೋ ಉಪ್ಟಾನ್ ಪೌಡರ್ ಅಂತಾರೆ, ಇಲ್ಲ ಅಂದರೆ ಹಿಟ್ಟು ಅಂತಾರೆ. ಈ ಹಿಟ್ಟನ್ನು ಹೇಗೆ ತಯಾರು ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ನಾವು ಇದನ್ನೇ ಯೂಸ್ ಮಾಡ್ತಾ ಇರೋದು ಮಗುಗಾಗಲಿ ನಮಗಾಗಲಿ ಸ್ನಾನಕ್ಕೆ. ಸಂಜೆ ಒಂದು 6:30ಗೆ ಡಿನ್ನರ್ಗಾಗಿ ಉಪ್ಪಿಟ್ಟು ಮಾಡಿದೆ. ಮತ್ತು ರಾತ್ರಿ 10 ಗಂಟೆಗೆ ನಿದ್ದೆ ಮಾಡಿಬಿಟ್ವಿ. ಅರ್ಲಿ ಸ್ಲೀಪ್ ನಮ್ಮ ರೊಟೀನ್ ಆಗೋಯ್ತು. ಹೀಗಿತ್ತು ನಮ್ಮ 19ನೇ ದಿನ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಾಂ ಬೈ ವರ್ನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.